ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಶಿಲ್ಪಾ ಎಚ್ ಧ್ರುವನಾರಾಯಣ್. ಅವರು MD ಇನ್ ಬಯೋಕೆಮಿಸ್ಟ್ರಿ ಮಾಡಿ ಅದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಿಂದ ಮುಂದೆ ಸ್ಟ್ರೆಸ್ ಸೈಕಾಲಜಿಯಲ್ಲಿ ಫೆಲೋಶಿಪ್ ಅನ್ನ ಇಂಗ್ಲೆಂಡ್ ನಿಂದ ಲಂಡನ್ ನಿಂದ ಮಾಡಿದ್ದಾರೆ, ಲಂಡನ್ ಸ್ಕೂಲ್ ಆಫ್ ಬಿಸ್ನೆಸ್ ಇಂದ. ಅವರು MBBS ನಲ್ಲಿ 5 ಚಿನ್ನದ ಪದಕವನ್ನ ಪಡೆದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ ಟಾಪರ್ ಆಗಿದ್ದಾರೆ. ಈಗ ಅವರು ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಬ್ ಡೈರೆಕ್ಟರ್ ಇನ್ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್. ನಮಸ್ಕಾರ ಮೇಡಮ್, ವೀಕ್ಷಕರಿಗೆಲ್ಲರೂ ನಮಸ್ಕಾರ. ತುಂಬಾ ಸಂತೋಷ. ಇವತ್ತು ನಾವು ವಸಂತ ಪಂಚಮಿ ಬಗ್ಗೆ ಮಾತಾಡೋಣ. ಯಾಕೆ ಅಂತಂದ್ರೆ ಎಷ್ಟೋ ಜನರಿಗೆ ವಸಂತ ಪಂಚಮಿ ಅಂದ್ರೆ ಏನು, ಅದರ ಮಹತ್ವ ಏನು ಅಂತ ಗೊತ್ತಿಲ್ಲ. ಇವತ್ತು ಸ್ವತಃ ಸರಸ್ವತಿ ಅಂದ್ರೆ ವಿದ್ಯೆಯ ಅಧಿದೇವತೆ ಹುಟ್ಟಿದ ದಿನ. ಅಷ್ಟೇ ಅಲ್ಲ, ಕಾಮದೇವನನ್ನ ಶಿವ ಸುಟ್ಟ ನಂತರ ಪಾರ್ವತಿಯಿಂದ ಕಾಮದೇವನ ಹೆಂಡತಿ ಪಡೆದು ಪ್ರದ್ಯುಮ್ನ ಆಗಿ ಕೃಷ್ಣನ ಮಗನಾಗಿ ಹುಟ್ಟಿದಂತ ದಿನ ಕೂಡ. ಹಳೆ ಎಲೆಗಳು ಬಿದ್ದು ಹೊಸ ಚಿಗುರು ಬಂದು ವಸಂತ ಕಾಲ ಪ್ರಾರಂಭ ಆಗುವ ದಿನ ಕೂಡ. ಹಾಗಾಗಿ ಈ ಸಂಭ್ರಮ ಸಡಗರವನ್ನ ಜನರು ಎಲ್ಲೋ ಮರ್ತಿದ್ದಾರೆ. ಈ ಪಾಶ್ಚಾತ್ಯರ ಅನುಕರಣೆ ಮಾಡುವಾಗ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮರೀತಾ ಇದ್ದಾರೆ. ಅದನ್ನ ಅವ್ರಿಗೆ ಮತ್ತೆ ತಿಳಿಸಿ ಹೇಳೋ ಪ್ರಯತ್ನವನ್ನ ನಾವು ಮಾಡೋಣ. ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಹೇಳೋಣ. ದಯವಿಟ್ಟು ಈ ವಸಂತ ಪಂಚಮಿಯ ಮಹತ್ವ ಹೇಗೆ, ಯಾಕೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್, ನೀವು ಹೇಳಿದ ಹಾಗೆ ವಸಂತ ಪಂಚಮಿ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಧನುರ್ಮಾಸ ಮುಗಿದು ಉತ್ತರಾಯಣ ಪುಣ್ಯಕಾಲ ಅಂತ ಎಲ್ಲರಿಗೂ ಉತ್ತರಾಯಣ ಶುರು ಆದ್ಮೇಲೆ ಉತ್ತರಾಯಣ ಶುರು ಆಯ್ತು, ಇದು ಪುಣ್ಯಕಾಲ ಅಷ್ಟ್ರ ಮಟ್ಟಿಗೆ ಗೊತ್ತಿರುತ್ತೆ. ಆದರೆ ಮಾಘ ಮಾಸ ಪ್ರಾರಂಭ ಆದ್ಮೇಲೆ ಧನುರ್ಮಾಸ ಸಂಕ್ರಾಂತಿ ಕಳೆದು ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ಆದ್ಮೇಲೆ ಮಾಘ ಮಾಸ ಶುರು ಆಗುತ್ತೆ. ಮಾಘ ಶುದ್ಧ ಪಂಚಮಿ ಅಂದ್ರೆ 5ನೇ ದಿನ ಪಂಚಾಂಗದ ಪ್ರಕಾರ ನಾವು ವಸಂತ ಪಂಚಮಿ ಅಂತ ಕರೀತಾರೆ. ಇದು ಬಹಳ ಶ್ರೇಷ್ಠವಾದ ದಿನ, ಬಹಳ ಮುಖ್ಯವಾದ ದಿನ. ಯಾಕೆಂದ್ರೆ ಧನುರ್ಮಾಸದ ಪರ್ಯಂತ ನಾವು ಏನು ಪುಣ್ಯ ಕಾರ್ಯ ಅಥವಾ ಶುಭ ಕಾರ್ಯಗಳನ್ನ ಸಾಧಾರಣ ಮಾಡೋದಿಲ್ಲ. ಹಾಗಾಗಿ ನೀವ್ ಎಲ್ಲೇ ನೋಡ್ಬೋದು, ಇವಾಗ ಈ ಧನುರ್ಮಾಸ ಕಳೆದು ಮದ್ವೆಗಳಾಗಿರ್ಬೋದು ಅಥವಾ ಉಪನಯನಗಳಾಗಿರ್ಬೋದು, ಈ ವಸಂತ ಪಂಚಮಿ ದಿನ ಸಾಧಾರಣ ಎಲ್ಲ ಶುಭ ಕಾರ್ಯಗಳು ಕೂಡಿ ಬರುತ್ತೆ. ಆದ್ರೆ ಒಂದು ಮಾತಿದೆ, ಪಂಚಮಿ ದಿನ ಮಾಡೋದಿಲ್ಲ, ಪಂಚಮಿ ನಂತರ ಮಾಡಕ್ ಶುರು ಮಾಡ್ಬಿಡ್ತಾರೆ. ಇದು ವಸಂತ ಪಂಚಮಿ ಅದು ವಿದ್ಯೆ ಮತ್ತೆ ಬುದ್ಧಿ ಮತ್ತೆ ಆ ದೇವಿ ಸರಸ್ವತಿ ಪೂಜೆಗೆ ಮಾತ್ರ ಇಡ್ತಾರೆ. ಹೇಗೆ ನಾವು ಧನುರ್ಮಾಸವೆಲ್ಲ ಭಗವಂತನ ಧ್ಯಾನದಲ್ಲಿ ಕಳಿತೀವೋ ಹಾಗೆ ಇವತ್ತು ನಾವು ಸರಸ್ವತಿಯ ಬಗ್ಗೆ ಮಾತ್ರ ಮಾಡ್ತೀವಿ. ಇದ್ರ ನಂತರ ನಾವು ಈ ಮದ್ವೆ ಮುಂಜೆಗಳನ್ನ ಪ್ರಾರಂಭ ಆಗತ್ತೆ. ಹೌದು, ಇದು ಏನ್ ಹೇಳ್ತೀವಿ ನಾವು ಸ್ಟಾರ್ಟಿಂಗ್ ಡೇ, ಶುರುವಾದ ಇದು ವಸಂತ ಋತು ಬರೋದು 40 ದಿನಗಳ ಕಾಲ ಕಳೆದ ಮೇಲೆ. 40 ದಿನಗಳ ಕಾಲ ಮುಂಚೆನೆ ವಸಂತ ಋತು ಬಹಳ ಶ್ರೇಷ್ಠವಾದ ಋತುಗಳ ರಾಜ ಅಂತಾನೆ ಹೇಳ್ಬೋದು. ಇದನ್ನು ಒಂದು ಆಗಮನ ಮಾಡ್ಕೊಳ್ಳೋದಕ್ಕೆ ಈ ವಸಂತ ಪಂಚಮಿ ಅಂತ ಒಂದು ಆಚರಣೆಯನ್ನು ನಾವು ಮಾಡ್ತೀವಿ. ಇದಕ್ಕೆ ಸರಸ್ವತಿ ದೇವಿಯ ನೀವು ತಿಳಿಸ್ಕೊಟ್ಟ ಹಾಗೆ ಸರಸ್ವತಿ ದೇವಿ ಹುಟ್ಟಿದ ಅಥವಾ ಪ್ರಕಟ ಆಗಿದ ದಿವಸ ವಸಂತ ಪಂಚಮಿ ದಿವಸ. ಹಾಗಾಗಿ ಶುಭ ಕಾರ್ಯ ಅಂದ್ರೆ ಶ್ರೇಷ್ಠವಾಗಿ ನಮ್ಗೆ ವಿಶೇಷವಾಗಿ ಯಾವುದೇ ಒಂದು ಹೊಸ ವಿದ್ಯೆ ಆರಂಭ ಮಾಡ್ಬೇಕಾದ್ರೆ ಅಥವಾ ಅಕ್ಷರಾಭ್ಯಾಸ ಮಾಡ್ಬೇಕಾದ್ರೆ ಈ ದಿನ ವಸಂತ ಪಂಚಮಿಯ ದಿನ ಇಟ್ಕೊಳ್ತಾರೆ. ಹೌದು, ಎಲ್ಲಾ ಸರಸ್ವತಿಯ ದೇವಸ್ಥಾನಗಳಾಗಿರಬಹುದು ಅಥವಾ ಶಾರದಾಂಬೆಯ ದೇವಸ್ಥಾನಗಳಾಗಿರಬಹುದು, ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಕ್ಷರಾಭ್ಯಾಸ ಯಾರ್ಗನ ಮಾಡೋಕೆ ಬಂದಿದ್ರೆ ಈ ದಿವಸ ತುಂಬಾ ವಿಶೇಷವಾದ ದಿವಸ. ಹಾಗೂ ನಾವೇನೇ ವಿದ್ಯೆ ಆಗಿರ್ಬೋದು, ನೃತ್ಯ, ಚಿಕ್ಕ ಮಕ್ಕಳನ್ನ ಸಂಗೀತಕ್ಕೆ ಸೇರಿಸ್ತಾರೆ,
ನೃತ್ಯದ ಒಂದು ತರಗತಿಗಳಿಗೆ ಸೇರಿಸ್ತಾರೆ. ವಸಂತ ಹೌದು ಪಂಚಮಿ ದಿನ ಪ್ರಾರಂಭಿಸಿದ್ರೆ ಅದು ಹೌದು ತುಂಬಾ ಶ್ರೇಷ್ಠ. ಶ್ರೇಷ್ಠ ಯಾಕೆ ಅಂತ. ಅಂದ್ರೆ ಹೌದು ಹೌದು, ಇದು ಸರಸ್ವತಿಯ ಒಂದು ಪ್ರಕಟವಾಗಿದ ದಿವಸನೂ ಹೌದು. ಹ್ಮ್ ಬ್ರಹ್ಮದೇವರು ಪುರಾಣಗಳಲ್ಲಿ ಹೇಳೋ ಹಾಗೆ ಬ್ರಹ್ಮದೇವರು ಸೃಷ್ಟಿಯಾದ ಬಳಿಕ ಹ್ಮ್ ತಾನು ಸೃಷ್ಟಿಸಿದ ಲೋಕವನ್ನು ಒಂದು ಸತಿ ನೋಡ್ಕೊಂಡ್ ಹ್ಮ್ ಬರೋಣ ಅಂತ ಹ್ಮ್ ಹೋಗ್ತಾರೆ. ಹ್ಮ್ ಹಾಗೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ಬರೀ ನಿಶ್ಶಬ್ದ ಮೌನ ತುಂಬಿರುತ್ತೆ. ಆಗಿರುತ್ತೆ, ಮೌನವೇ ಮೌನ, ತುಂಬಿರುತ್ತೆ. ನಿಶ್ಶಬ್ದ, ಏನೂ ಇರೋದಿಲ್ಲ. ಅಜ್ಞಾನದ ಹಾಗಾಗಿ ಅಂಧಕಾರ, ಅಜ್ಞಾನದ ಅಂಧಕಾರ ಹೌದು ತುಂಬಿರುತ್ತೆ. ಹೌದು, ಹಾಗಾಗಿ ಅವರು ಕಮಂಡಲದಿಂದ ಒಂದು ಉದ್ಧರಣೆ ನೀರನ್ನು ಚಿಮುಕಿಸ್ತಾರೆ. ಅವಾಗ ಹ್ಮ್ ಸರಸ್ವತಿ ದೇವಿಯ ಉದ್ಭವ ಆಗತ್ತೆ. ಹ್ಮ್ ಸರಸ್ವತಿ ದೇವಿ ಹ್ಮ್ ವೀಣೆಯನ್ನು ಹಿಡ್ಕೊಂಡೇ ಬರ್ತಾಳೆ. ಸೊ ಅವಳಿಗೆ ವೀಣಾವಾದಿನಿ ಅಂತ ಕೂಡ ಕರೀತಾರೆ. ಹೌದು, ವೀಣಾ ಪಾಣಿ. ಆಮೇಲೆ ವೀಣಾ ಪಾಣಿ, ವೇದಗಳನ್ನ ಕೈಯಲ್ಲಿ ಹಿಡ್ಕೊಂಡು, ಹೌದು ಜಪಮಾಲೆಯನ್ನು ಹಿಡ್ಕೊಂಡು, ಪುಸ್ತಕ ಹಿಡ್ಕೊಂಡು ಬರ್ತಾಳೆ. ಹೌದು. 4 ಹಾಗಾಗಿ ಭುಜದಿಂದ. ಹೌದು, ಸರಸ್ವತಿ ದೇವಿಯ ಒಂದು ಏನು ನಮ್ಗೆ ಒಂದು ವಾಕ್ ಶಕ್ತಿ ಆಗಿರ್ಬೋದು ಹೌದು ಅಥವಾ ಆ, ಗಾನ, ಅವಳು ಏನ್ ಹೇಳ್ತಾಳೆ, ಜೀವ ತುಂಬ್ತಾಳೆ. ಹೌದು ಬ್ರಹ್ಮದೇವರು ಸೃಷ್ಟಿಸಿದ ಲೋಕಕ್ಕೆ ಹ್ಮ್ ಜ್ಞಾನ ಕೊಡೋದಾಗ್ಲಿ ಅಥವಾ ಇದು ಉತ್ಸಾಹ ಕೊಡೋದು. ಉತ್ಸಾಹ ಆಮೇಲೆ ಕೊಡೋದಾಗ್ಲಿ. ಇದೇ ದಿನ ನಮ್ಮ ಕಾಳಿದಾಸನಿಗೆ ಹೌದು ಕಾಳಿ ಇದನ್ನ ಬರೆದಿದ್ದು, ಓಂ ಅಂತ ಬರೆದು ಜ್ಞಾನ ಕೊಟ್ಟಿದ್ದು ಇದೇ ದಿನ ಅಂತ ಹೇಳ್ತಾರೆ. ಹೌದು, ಹೌದು ಅದು ಒಂದು ಪ್ರಸಂಗ ಬರುತ್ತೆ ನಮ್ಮ ಹ್ಮ್ ಇತಿಹಾಸದಲ್ಲಿ. ಹ್ಮ್ ಕಾಳಿದಾಸನಿಗೆ ಒಂದು ಆ, ಇದು ವಿಶೇಷವಾಗಿ ಕಾಯಿ. ಅನುಗ್ರಹವಾದ ದಿನಾನು ಹ, ಇವತ್ತು ಹೌದು ವಸಂತ ಪಂಚಮಿ ದಿನ. ಹ್ಮ್ ಆಮೇಲೆ ತಾವು ಹೇಳ್ದ ಹಾಗೆ ಆ, ರತಿ ಮನ್ಮಥರು, ಹ್ಮ್ ರುದ್ರದೇವರು ಏನು ಹ್ಮ್ ಮನ್ಮಥನಿಗೆ ಶಾಪ ಕೊಟ್ಟು ಒಂದು ಭಸ್ಮ ಆಗಿರ್ತಾನೆ. ಹ್ಮ್ ರತಿದೇವಿ ತಪಸ್ಸು ಮಾಡಿ 40 ದಿನಗಳ ಹ್ಮ್ ಕಾಲ ತಪಸ್ಸು ಮಾಡಿ ಆಮೇಲೆ ರುದ್ರದೇವರು ಮತ್ತೆ ಮನ್ಮಥನನ್ನು ಹ್ಮ್ ಜೀವ ತುಂಬ್ತಾರೆ ಅವನಲ್ಲಿ. ಹ್ಮ್ ಆ, ಹ್ಮ್ ಅದು ಇವತ್ತಿನ ದಿನಾನೇ ಆಗಿದ್ದು ಅಂತ ಹ್ಮ್ ಇತಿಹಾಸದಲ್ಲಿ ಅಥವಾ ಪುರಾಣದಲ್ಲಿ ಹ್ಮ್ ಬರೆದಿದ್ದಾರೆ, ಹೇಳಿದ್ದಾರೆ. ದಾಖಲಾಗಿದೆ. ಹಾಗಾಗಿ ವಿಶೇಷವಾಗಿ ತುಂಬಾ ಮಹತ್ವ ಇದೆ ಈ ವಸಂತ ಪಂಚಮಿ ದಿವಸಕ್ಕೆ. ಆದರೆ ಹ್ಮ್ ವಿಶೇಷವಾಗಿ ಹ್ಮ್ ಸರಸ್ವತಿ ಪೂಜೆ, ಹ್ಮ್ ಅಕ್ಷರಾಭ್ಯಾಸ, ಹ್ಮ್ ಯಾವುದೇ ಒಂದು ವಿದ್ಯಾಭ್ಯಾಸ ಅಥವಾ ಹೊಸ ವಿದ್ಯೆ ಕಲಿಬೇಕಾದರೆ ಈ ದಿನ ಬಹಳ 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 ಒಳ್ಳೆಯ ದಿನ. ಪ್ರಶಸ್ತವಾದಂತದ್ದು. ಹೌದು, ಪ್ರಶಸ್ತವಾಗಿದೆ. ಹ್ಮ್ ಇದನ್ನು ಹಬ್ಬವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟ್ರ ಮಟ್ಟಿಗೆ ಆಚರಣೆಯಲ್ಲಿ ಬಂದಿಲ್ಲ. ಏನಂತಾರೆ, ಹ್ಮ್ ಅವತ್ತಿನ ದಿನ ಸರಸ್ವತಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹೌದು, ಸರಸ್ವತಿ ಪೂಜೆ ಮಾಡೋದು ತುಂಬಾ ವಿಶೇಷ. ನಾವು ಅದಕ್ಕೆ ನಾನು ಹಳದಿ ಹಾಕೊಂಡಿದ್ದೀನಿ ನೋಡಿ. ಹೌದು ಯಾಕಂದ್ರೆ ಆ ಸೂರ್ಯನ ಹೊಂಗಿರಣ ಹಳದಿ ಬಣ್ಣದ್ದು, ಬಂಗಾರದ ಹೌದು ಹಾಗೆ ಹೊಳಿತಾ ಇರತ್ತೆ. ಆಮೇಲೆ ನಾವೆಲ್ರೂ ಅನ್ಕೊಳ್ತೀವಿ ಸರಸ್ವತಿ ಬಿಳೆದಂತಂದು ಆ ಬಟ್ಟೆ ಉಡ್ತಾಳೆ ಅಂತ. ಆದ್ರೆ ಅವತ್ತು ಅವಳು ಹಳದಿ ಬಣ್ಣದ ಸೀರೆಯಲ್ಲಿ ಬಂದು ಒಂಥರ ಹೊಂಗಿರಣದ ಹಾಗೆ ಹೊಳಿತಾ ಇರ್ತಾಳೆ. ಹಾಗಾಗಿ ಅದು ಬಹಳ ಮುಖ್ಯ ಅಂತಂದು. ಆಮೇಲೆ ಇನ್ಯಾವ ತರದ ಪೂಜೆ ಮತ್ತೆ ಪುರಸ್ಕಾರ ಆಚರಣೆಗಳಿದೆ ತಿಳಿಸ್ಕೊಡಿ. ಉತ್ತರ ಭಾರತದ ಕಡೆ ಹೋಗ್ಬೇಕಾದ್ರೆ ಒಡಿಶಾ, ಬಂಗಾಳದಲ್ಲಿ ಹ್ಮ್ ವಸಂತ ಪಂಚಮಿ ದಿನದಂದು ಹಳದಿ ಬಟ್ಟೆಗಳನ್ನು ತೊಟ್ಟು ಗಾಳಿಪಟ ಹಾರಿಸೋ ಅಂತ ಒಂದು ಹಾರಿಸೋದು. ಪದ್ಧತಿ ಇದೆ. ಹ್ಮ್ ಕೆಲವರು ಸಂಕ್ರಾಂತಿ ದಿನಾನೇ ಹಾರಿಸ್ತಾರೆ ಈ ಆಡ್ತಾರೆ. ಕಡೆ. ಹೌದು ಹೌದು ಆದರೆ ಕೆಲವರು ಉತ್ತರ ಭಾರತದ ಕಡೆಯವರು, ಪಶ್ಚಿಮ ಭಾರತ ಮತ್ತೆ ಪೂರ್ವ ಭಾರತ ಹ್ಮ್ ಏನಿದೆ, ಬಂಗಾಳ ಪ್ರಾಂತದವರು ಹ್ಮ್ ಇವತ್ತಿನ ದಿವಸ ಗಾಳಿಪಟವನ್ನು ಹಾರಿಸುವಂತಹ ಪದ್ಧತಿ ಇದೆ ಹ್ಮ್ ವಸಂತ ಹ್ಮ್ ಪಂಚಮಿಯ ದಿವಸ. ಹೌದು ಹ್ಮ್ ಇನ್ನು ಕೆಲವು ಕಡೆ ಹ್ಮ್ ಸರಸ್ವತಿಯ ವಿಗ್ರಹಗಳನ್ನು ತಂದು, ನಾವು ಹೆಂಗೆ ಗಣೇಶನ್ ಹಬ್ಬಕ್ಕೆ ಹಾ ವಿಗ್ರಹ ತಂದು ತರ್ತೀವೋ ಪೂಜೆ ಹಾಗೆ ಮಾಡ್ತೀವಿ, ಹಾಗೆ. ಹೌದು ಹೌದು, ಹೌದು ಕರ್ನಾಟಕ ಅಥವಾ ದಕ್ಷಿಣ ಭಾರತದಲ್ಲಿ ಇದು ಅಷ್ಟ್ರ ಮಟ್ಟಿಗೆ ಪದ್ಧತಿಯಲ್ಲಿ ಇಲ್ಲ. ಆದರೆ ಹ್ಮ್ ಉತ್ತರ ಭಾರತದಲ್ಲಿ ಸರಸ್ವತಿ ಅಥವಾ ಶಾರದಾಂಬೆಯ ವಿಗ್ರಹವನ್ನು ತಂದು ಅದಕ್ಕೆ ಹ್ಮ್ ವಿಶೇಷವಾಗಿ ಪೂಜೆ ಸಲ್ಲಿಸಿ ಹ್ಮ್ ಆ ಖಾದ್ಯಗಳು ಅಷ್ಟೇ, ಖಾದ್ಯಗಳು ಹಳದಿ ಬಣ್ಣದ ಖಾದ್ಯಗಳು, ಬಣ್ಣದ್ದು. ಅಂದ್ರೆ ಹ್ಮ್ ಲಾಡು ಹ್ಮ್ ಆಗಿರ್ಬೋದು, ಹೌದು, ಆ ಕಿಚಡಿ. ಕಿಚಡಿ, ಹೆಸರುಬೇಳೆ ಹಲ್ವಾ, ಪಾಯಸ. ಆಮೇಲೆ ಪೂಜೆಗೂ ಕೂಡ ಹಳದಿ ಬಣ್ಣದ ಹೂವಿನಿಂದ ಹೌದು ಮಾಲೆಗಳಿಂದ ಸಿಂಗರಿಸೋದು. ಹೌದು, ಹೌದು ವಿಶೇಷವಾಗಿ ಈ ಹಳದಿ ಬಣ್ಣದ ವಸ್ತುಗಳ ಪ್ರಯೋಗ ಪೂಜೆಯಲ್ಲಾಗಿರಬಹುದು ಅಥವಾ ಹ್ಮ್ ನಮ್ಮ ಆ, ಆ, ಇದು ಖಾದ್ಯಗಳಲ್ಲಾಗಿರಬಹುದು, ಬಟ್ಟೆ ಧರಿಸುವಂತಹದ್ದು. ಇದು ಹ್ಮ್ ನಮ್ಮ ಈ ಪಾಶ್ಚಾತ್ಯ ದೇಶದಲ್ಲೂ ಇವಾಗ ಕಲರ್ ಸೈಕಾಲಜಿ ಅಂತ ಬಂದಿದೆ. ಅದಕ್ಕೆ ನಿಮ್ಗೆ ಬಂದಿದೆ. ಹೌದು ಗೊತ್ತಿರ್ಬೋದು, ಹೌದು ಹೌದು ನಮ್ಮ ಹೌದು. OT ಏನಂತೀವಿ, ಆಪರೇಷನ್ ಥಿಯೇಟರ್ಗೆಲ್ಲ ಬ್ಲೂ ಹಾಕಿರ್ತಾರೆ. ಅದು ಒಂದು ಗ್ರೀನ್, ಬ್ಲೂ ಮನಸ್ಸಿಗೆ ಗ್ರೀನ್ ಒಂದು, ಎರಡು ಹೌದು, ಹಾಕ್ತಾರೆ. ಹೌದು ಇದು ಒಂದು ವಸಂತ ಋತು
ಮ್, ಚಳಿಗಾಲ ಕಳೆದು ವಸಂತ ಋತು ಪ್ರಾರಂಭವಾಗೋ ಒಂದು ಮುನ್ಸೂಚನೆಯಾಗಿ ಈ ಹಳದಿ ಬಣ್ಣ ಏನ್ ಹೇಳ್ತೀವಿ ನಮ್ಗೆ ಉತ್ಸಾಹ ತರುವಂತ ಬಣ್ಣ. ಸೂರ್ಯನ ಹೌದು ಹೌದು ಕಿರಣಗಳು ಹೌದು ಹೆಂಗೆ ನಮ್ಗೆ ಹೊಂಗಿರಣಗಳು ಹೇಗೆ ನಮ್ಗೆ ಉತ್ಸಾಹ ತರುತ್ತೋ ಅದರ ಸಂಕೇತನೂ ಹೌದು. ಇದು ಈ ಹಳದಿ ಬಣ್ಣಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಒಂದು ಪ್ರಾಧಾನ್ಯವನ್ನು ಕೊಟ್ಟಿದ್ದೇವೆ. ಹೌದು. ಆಮೇಲೆ ಇದಕ್ಕೆ ಮೀರಿ ಹೇಳ್ಬೇಕಂದ್ರೆ ಈ ಪೂಜಾ ಪದ್ಧತಿಗಳೆಲ್ಲ ಆ, ಹಲವಾರು ಕಡೆ ಭಾರತದ ಹೊರಗಡೆಯೂ ಕೂಡ ನೇಪಾಳದಲ್ಲಿಯೂ ಹೌದು ಕೂಡ ಹೌದು. ಈ ಅದು ವಸಂತ ಹಿಂದೂ ರಾಷ್ಟ್ರವಾಗಿತ್ತು, ಹಾಗಾಗಿ ಅಲ್ಲಿ ಕೂಡ ಹೌದು ಸರಸ್ವತಿ ಪೂಜೆ ಹೆಚ್ಚಾಗಿದೆ. ಹೌದು. ಹೌದು, ಇಲ್ಲಿ ಹ್ಮ್ ಸರಸ್ವತಿ ಪೂಜೆ, ರತಿ ಮನ್ಮಥರ ದೇವಸ್ಥಾನಗಳು ಕೆಲವು ಕಡೆ ಹೌದು. ಇರುತ್ತೆ. ಹ್ಮ್ ಕಾಮಾಖ್ಯ ಗುಡಿ ಆಗಿರ್ಬೋದು, ರತಿ ಹೌದು. ಮನ್ಮಥರ ಪೂಜೆಗಳು, ಅಂತಹ ಹ್ಮ್ ಹಲವಾರು ಪೂಜೆಗಳನ್ನು ವಿಶೇಷವಾಗಿ ಉತ್ತರ ಹಾಗೂ ಪೂರ್ವ ಭಾರತ ಅಥವಾ ನೇಪಾಳದಲ್ಲಿ ವಸಂತ ಪಂಚಮಿ ಬಹಳ ಒಂದು ಅದ್ಧೂರಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹ್ಮ್ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಅಕ್ಷರಾಭ್ಯಾಸ, ಶಾರದಾಂಬೆ ಪೂಜೆ, ಸರಸ್ವತಿ ಪೂಜೆ. ಅದು ನಮ್ಮ ಶೃಂಗೇರಿಯಲ್ಲಿ ಶಾರದಾಂಬೆ ಪೂಜೆ. ಮತ್ತೆ ಹೌದು ನಾನ್ ನೋಡಿದ್ದೀನಿ, ಸರ್ವಜ್ಞನ ಊರು ಅಬಲೂರು ಎದುರುಗಡೆಗೆ ಅತ್ಯಂತ ಸುಂದರವಾದಂತಹ ಸರಸ್ವತಿ ವಿಗ್ರಹ ಇದೆ. ಅದು ಕೂಡ ಬಹಳ ಚೆನ್ನಾಗಿದೆ. ಇನ್ನೊಂದು ಕಾಶಿಯಲ್ಲೂ ಕೂಡ ಸರಸ್ವತಿ ದೇವಸ್ಥಾನ ಇದೆ. ಸೊ ಹಾಗಾಗಿ ನಾನು 2-3 ಕಡೆಗೆ ಈ ಸರಸ್ವತಿ ಮಂದಿರಗಳನ್ನ ನೋಡಿದ್ದೀನಿ. ಹೌದು. ಹ್ಮ್ ಇದು ಹ್ಮ್. ಇದು ಇವತ್ತಿಂದ ಒಂದು 40 ದಿವಸಗಳಾದ್ಮೇಲೆ ಹೋಲಿ ಹಬ್ಬ ಬರುತ್ತೆ. ಹೌದು, ಹಾಗಾಗಿ ಹೋಲಿ ಹಬ್ಬಕ್ಕೂ ಇವತ್ತಿಂದಾನೇ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳುವಂತ ಶುರು ಒಂದು ಆಗ್ಬಿಡುತ್ತೆ. ಪದ್ಧತಿಯೂ ಇದೆ. ಹೌದು 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 ಹೌದು. ವಿಜೃಂಭಣೆಯಾಗಿ ನಾ ಹೇಳ್ದ ಹಾಗೆ ಉತ್ತರ ಭಾರತದಲ್ಲೆಲ್ಲ ಹೋಳಿಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದಕ್ಕೆ ಹ್ಮ್ ಸಿದ್ಧತೆ ವಸಂತ ಪಂಚಮಿಯಿಂದಾನೇ ಇಂದನೇ ಪ್ರಾರಂಭ ಶುರುವಾಗುತ್ತೆ. ಆಗತ್ತೆ. ಹೌದು. ಎಲ್ಲಾ ಋತುಚಕ್ರಕ್ಕೂ ಏನ್ ಹೇಳ್ತೀವಿ ನಾವು ಮಧ್ಯಂತರ ಅಥವಾ ಟ್ರಾನ್ಸಿಷನ್ ಫೇಸ್ ಅಂತ 40 ದಿನಗಳ ಕಾಲ ಇರುತ್ತೆ. ಹ್ಮ್ ಆದ್ದರಿಂದ ವಸಂತ ಋತು ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಒಂದು ಹ್ಮ್ ಏನು ಚಳಿಗಾಲ ಎಲ್ಲ ಮರೆತು ಚಳಿಗಾಲದಲ್ಲಿ ಧನುರ್ಮಾಸದಲ್ಲಿ ದೇವರ ಹ್ಮ್ ಕಾರ್ಯ ಮಾಡ್ತಾ ಇರ್ತೀವಿ. ಇದು ಈ ಋತುಗಳ ರಾಜ, ಬಹಳ ಹ್ಮ್ ಶ್ರೇಷ್ಠವಾದ ಋತು. ವಸಂತ ಹ್ಮ್ ಋತುವಿನ ಆಗಮನಕ್ಕೆ ಒಂದು ಹ್ಮ್ ವಿಶೇಷ ಹೊಸ ಏನ್ ಹೇಳ್ತೀವಿ ಹೊಸ ಹೌದು. ಆರಂಭವನ್ನು ಸೂಚಿಸುತ್ತದೆ. ಹಳೇದೆಲ್ಲ ಹ್ಮ್ ಮರೆತು ನಮ್ ಹ್ಮ್ ಜೀವನದಲ್ಲಿ ಏನೇ ಕಷ್ಟ ಎಲ್ಲ ಬಂದಿದ್ರು ಮರೆತು ಇವಾಗ ಹ್ಮ್ ಹೊಸ ಬೆಳಕಿನ ಕಡೆ ಹೇಗೆ ಹ್ಮ್ ಸೂರ್ಯ ತನ್ನ ರಥವನ್ನು ಹಿಡ್ಕೊಂಡು ಹೋಗ್ತಾನೆ, ಅದೊಂದು ಹ್ಮ್. ಹೊಸ ಮುಂಚೂಣಿಯ ಬಗ್ಗೆ ಒಂದು ವಿಶೇಷವಾಗಿ ಶ್ರೇಷ್ಠತೆ ಈ ವಸಂತ ಪಂಚಮಿ ದಿನಕ್ಕಿದೆ. ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪಾ ಅವರೇ. ಯಾಕಂತಂದ್ರೆ ನಾವು ಹಳೆ ದುಃಖಗಳನ್ನ ಕಷ್ಟಗಳನ್ನ ಅದರಲ್ಲೇ ಮುಳುಗಿದವರು ಹೊಸದು ಒಂದು ಪ್ರಾರಂಭ ಮಾಡಬೇಕು. ಅದು ಲಾಜಿಕಲಿ ಅಂದ್ರೆ ಆ, ವಿಜ್ಞಾನದ ಮುಖಾಂತರ, ವಿದ್ಯೆ ಮುಖಾಂತರ ಅಜ್ಞಾನವನ್ನ ಕಳ್ಕೊಂಡು ನಮ್ಮನ್ನ ನಾವು ಉತ್ಸಾಹಿತರನ್ನಾಗಿ ಮಾಡುವಂತ ಕೆಲಸ ಇದು. ಹಾಗಾಗಿ ಎಲ್ಲಿ ವಿದ್ಯೆ ಇರುತ್ತೋ ಅಲ್ಲಿ ಅಜ್ಞಾನ ಕತ್ತಲು ಇರೋದಿಲ್ಲ. ಅಲ್ಲಿ ಸುಖ, ಸಮೃದ್ಧಿ, ಸಂತೋಷ ಎಲ್ಲವೂ ತಾನಾಗೆ ಬರುತ್ತೆ. ಹಾಗಾಗಿ ಬನ್ನಿ, ನಾವೆಲ್ಲರೂ ಕೂಡ ಈ ವಸಂತ ಪಂಚಮಿ ದಿನ ಸರಸ್ವತಿ ಮಾತೆಯನ್ನ ಪೂಜೆ ಮಾಡಿ ನಾವು ಕೂಡ ನಮ್ಮ ಅಜ್ಞಾನವನ್ನ ಬಿಟ್ಟು ಸುಜ್ಞಾನದ ಕಡೆಗೆ ಹೋಗೋಣ ಅಂತ ಹೇಳ್ತಾ ಶಿಲ್ಪಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.